कर्नाटक स्टेट दलित संघर्ष समिति के स्टेट कन्वीनर एनोस शंकर ने एक प्रेस कॉन्फ्रेंस में कहा है कि मिनिस्टर जमीर अहमद शुक्रवार को कुर्ची शहर पहुंचेंगे। यह प्रोग्राम कर्नाटक स्टेट दलित संघर्ष समिति डिस्ट्रिक्ट बेलगाम यूनिट रायबाग कुर्ची के साथ मिलकर ऑर्गेनाइज किया जाएगा। हाउसिंग मिनिस्टर बिजड जमीर अहमद शुक्रवार 12 तारीख को बेलगावी डिस्ट्रिक्ट के रायबाग तालुका के कुंडची पटना में खास हालत में बेघर लोगों को पक्के घर देने के एक प्रोग्राम में हिस्सा लेंगे। कर्नाटक स्टेट दलित संघर्ष समिति के स्टेट कन्वीनर एनोस शंकर ने एक प्रेस कॉन्फ्रेंस में कहा है कि 2005 और 2006 में रायबाग तालुका के कुंडची शहर में कृष्णा नदी की बाढ़ के पीड़ितों के लिए दलित संघर्ष समिति द्वारा चलाए गए कई संघर्षों के नतीजे में सरकार ने पीड़ितों को प्लॉट और मालिकाना हक पहले दे दिया। ಅವರು ನಮ್ಗೆ 400 ಮನಿ ಕುರ್ಚಿಗೆ ಮತ್ತು ಹುಗಾರ್ಗೆ 100 ಹಾರುಗೆರಿಗೆ 100 ಮನಿ ಇವನ್ನ 600 ಮನಿ ಶಂಕ್ಷನ್ ಮಾಡಿ ಕೊಟ್ಟು ಈಗ ಸ್ವತಃ ಅವರೇ ಬಂತೀವಿ ಅಂತ ಹೇಳಿ ಅವರು ಡೇಟ್ ಕೊಟ್ಟಿಂದ ನಾವು ಇವತ್ತು 12ನೇ ತಾರೀಕಿಗೆ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಿದ್ದೀವಿ ಜಮಖಂಡಿ ರಸ್ತೆಗೆ ನಿರಾಸದ ಕಾಲನಿ ಹತ್ತಿರ ನಾವು ಇದು ಕಾರ್ಯಕ್ರಮ ಎಲ್ಲ ಜನಕ್ಕೆ ಸಂಬಂಧ ನಾವು ಈ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಸಂಘಟನೆ ತುರುಲಿಂದ ನಾವು ಮಾಡಕ್ಕೆ ಒಪ್ಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಅದರ ಸಂಬಂಧ ಈಗ ಮುಂದಿನ ದಿವಸದಲ್ಲಿ 12ನೇ ತಾರೀಕಿಗೆ ಜಮೀರ್ ಅಹಮದ್ ಸಾಹೇಬರು ಬರ್ತಿದ್ದಾರೆ ಅದ್ರ ಸಂಬಂಧ ನಮ್ಮ ಕಾರ್ಯಕ್ರಮ ಆಗಬೇಕು ಮತ್ತು ಈಗ ಸದ್ಯಕ್ಕೆ ನಮ್ಗೆ ಅಲ್ಲಿ ಒಂದು ಜರ RCC ರೋಡ್ಗಳು ನಮ್ಮ ತಮ್ಮಣ್ಣವ್ರ ಸಾಹೇಬರು ಹಾಕಿಕೊಟ್ಟಿದ್ದಾರೆ ಮತ್ತು ಲೈಟಿಂದ ವ್ಯವಸ್ಥೆ ಆಗೈತಿ ಗಟಾರಿಂದ ವ್ಯವಸ್ಥೆ ಆಗೈತಿ ಈಗ ಸದ್ಯಕ್ಕೆ ಇರಾಕ ಮನಿ ಇಲ್ಲ ಎಲ್ಲ ಪತ್ರ ಸೆಟ್ ಅದಾವು ಅದ್ರ ಸಂಬಂಧ ದಯವಿಟ್ಟು ಇವು ಮನಿ ಆಗಬೇಕಂತ ಹೇಳಿ ನಾವು ಅಟ್ಟಿ ತೋರಿ ಒಂದು ವರ್ಷದಿಂದ ಸತತ ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಕಡೆ ನಾವು ಹೋದಾಗ ನಮ್ಗೆ ಇವು 600 ಮನಿ ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ ಅದು ಬಂದ ಕಾಟ ಅವ್ರು ಸ್ವತಃ ತಮ್ಮ ಕೈಲಿಂದ ಬಂದು ಪೂಜೆ ಮಾಡಿ ಹೋಗ್ತೀವಿ ಅಂತ ಹೇಳಿ 12ನೇ ತಾರೀಕಿಗೆ ಹೇಳಿದ್ದಾರೆ. ಸರಿ, ಎಷ್ಟೋ ವರ್ಷಗಳ ಹೋರಾಟದಿಂದ ಜಯ ಸಿಕ್ಕತಿ. ನಾವು ಸುಮಾರು 8-10 ವರ್ಷದಿಂದ ಹೋರಾಟ ಮಾಡ್ಕೊ 2010ರಿಂದ ನಾವು ಹೋರಾಟ ಮಾಡ್ಕೋತ ಬಂದಿದ್ದೀವಿ. ಇದು ಲಾಸ್ಟ್ 2025ಕ್ಕೆ ಲಾಸ್ಟ್ನೇದು ಹೋರಾಟಕ್ಕೆ ನಮ್ಗೆ ಇದು ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಇದು ಮನೆಗಳ ಸಂಬಂಧ ಎಲ್ಲ ನಮ್ದು ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ. ಸರ್, ಸ್ವತಃ ಜಮೀರ್ ಅಹಮದ್ ಅವರೇ ಬರಕತ್ತರು. ಸ್ವತಃ ಜಮೀರ್ ಅಹಮದ್ ಸಾಹೇಬ್ರೆ ಡೇಟ್ ಕೊಟ್ಟು ಅವರೇ ಬರಕತ್ತಾರೆ. ನಿಮ್ಗೆ ಹೆಂಗೆ ಅನಿಸುತ್ತೆ? ನಿಮ್ಮ ಹೋರಾಟಕ್ಕೆ ಫಲ ಸಿಕ್ಕೈತಿ, ಖುಷಿ ಆಗ್ತೈತಿ? ನಮ್ಗೆ ಖುಷಿ ಆಗಿದೆ, ಭಾಳ ದೊಡ್ಡ ಖುಷಿ ಐತಿ. ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ನಾವು ಹೋರಾಟ ಮಾಡಿದ್ದಕ್ಕೆ ನಮ್ಮ ಸಂಘಟನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ನಮ್ಗೆ ಜಲೆ ಐತಿ ಅನ್ನುವಂಥ ಒಂದು ವಿಚಾರದಿಂದ ನಾವು ಭಾಳ ಖುಷಿ ಐತಿ. ನಮ್ಮೆಲ್ಲ ಜನಕ್ಕೆ ಎಲ್ಲ ಸುಮಾರು ಜನ ನಾವು 8-10 ಸಾವಿರ ಜನಕ್ಕಿಂತ ಹೆಚ್ಚಿನ ಜನ ಸೇರುವಂಥದ್ದು ಎಲ್ಲರಿಗೂ ಉಮ್ಮಿದ್ ಐತಿ. ಕೆಲವು ಜನದ ಇಲ್ಲಿ ಏನು ನಮ್ಮ ಭಾಗಕ್ಕೆ ಕೆಲಸ ನಿಂತಾವು ಅವರು ಪಾಂಪ್ಲೆಟ್ ತೊಗೊಂಬಂದು ಸಾಹೇಬ್ರಿಗೆ ಅರ್ಜಿ ಸಲ್ಲಿಸ್ತಾರೆ ಅನ್ನುವಂಥ ವಿಚಾರದಿಂದ ನಾವು ಇವತ್ತು ಪ್ರೆಸ್ ಮೀಟಿಂಗ್ ಮುಖಾಂತರ ಹೇಳಿದ್ವಿ. ನಮ್ಮ ಹೆಸರು ಅಮೀನ್ ಇಮಾಮ್ ಜಾತ್ಗಾರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮೈನಾರಿಟಿ. ಈಗ ಕೃಷ್ಣಾ ನದಿ ಪ್ರವಾಹದಿಂದ ಕಳೆದ 20 ವರ್ಷದಿಂದ ಮನೆಗಳು ಕಲ್ಕೊಂಡು ಶೆಡ್ನಲ್ಲಿ ವಾಸ ಮಾಡ್ತಕ್ಕಂಥ ಬಡ ಜನತೆಗೆ 80ಕ್ಕೆ ಹೆಚ್ಚು ಪರ್ಸೆಂಟ್ ಅಲ್ಪಸಂಖ್ಯಾತರು, ದಲಿತರು, ಅದು ಹಿಂದುಳಿದ ವರ್ಗದವರು, ಇವರ ಕಷ್ಟಗಳನ್ನು ಇನ್ನು ಇದು ಮುಂಚೆ ಆಳಿದಂಥ ಸರ್ಕಾರಗಳು ಯಾವುದೂ ಸಹ ನೋಡದೇ ಇರೋ ಕಾರಣದಿಂದ ನಾವು ಕಳೆದ 2 ವರ್ಷಗಳ ಸತತವಾಗಿ ದಲಿತ ಸಂಘ ಸಮಿತಿಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡ್ಕೊಂಡು ಸಲುವಾಗಿ ಇವತ್ತಿನ ದಿವಸ 12ನೇ ತಾರೀಕು ವಸತಿ ಸಚಿವರಾದ ಶ್ರೀಯುತ ಜಮೀರ್ ಅಹಮದ್ ಅವರು ಸ್ಥಳಕ್ಕೆ ಭಾಗವಹಿಸಿ ರಾಜ್ಯ ಸರ್ಕಾರದಿಂದ ಸ್ಪೆಷಲ್ ಅನುದಾನದಿಂದ ಕನಿಷ್ಠ ಪಕ್ಷ 5 ಲಕ್ಷ ಒಂದು ಮನೆಗೆ ಸ್ಯಾಂಕ್ಷನ್ ಮಾಡುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮಾಡ್ತಾರೆ, ಒಪ್ಕೊಂಡಿದ್ದಾರೆ. ಇದರ ಸಲುವಾಗಿ ನಾವೆಲ್ಲ ದಲಿತ ಸಂಘ ಸಮಿತಿ ಈ ಒಂದು ಹೋರಾಟಕ್ಕೆ ನಮಗೆ ಜಯ ಸಿಗ್ತಾ ಇದೆ. ಅದು 12ನೇ ತಾರೀಕು ನಂತರ ನಮ್ಗೆ ನಿಜವಾದ ಸ್ವತಂತ್ರ ಮತ್ತು ಸಂವಿಧಾನ ಜಾರಿಯಾಗಿದೆ ಅಂತ ಈ ಭಾಗದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ನಾವು ದಲಿತ ಸಂಘ ಸಮಿತಿ ಇವತ್ತಿನ ದಿವಸ ಹೋರಾಟದ ಒಂದು ಫಲ ಸಿಕ್ಕಿದೆ ಸರ್. ಬಡ ಜನತೆಗೆ ಒಂದು ನಿಜವಾದ ಸ್ವತಂತ್ರ ಸಿಗ್ತಾ ಇದೆ ಅಂತ ನಮ್ಗೆ ನಂಬಿಕೆ ಇದೆ ಸರ್. ಎಷ್ಟು ಮನೆಗಳು ಸರ್? 548 ಮನೆ, ಒಟ್ಟು 600 ಮನೆಗಳು ಸರ್. 20 ವರ್ಷದಿಂದ ಕುಡಿಚಿ, ಆರೋಗಿರಿ, ಹುಗಾರ್ ಇಷ್ಟು ಕಡೆ ಸರ್. ಜಮೀರ್ ಅಹಮದ್ ಜೊತೆ ಮತ್ತೆ ಬರ್ತಾ ಇದ್ದಾರೆ. ಜಮೀರ್ ಅಹಮದ್ ಸಾರ್ ಜೊತೆ ಸಲಿ ಅಕ್ಕಿ ಅವರು ಬರ್ತಾ ಇದ್ದಾರೆ. ಉಸ್ತುವಾರಿ ಮತ್ತು ಸತೀಶ್ ಜಾರಕಿಹೊಳಿ ಸಾರ್ ಬರ್ತಾರೆ. ತಮ್ಮಣ್ಣ ಅವರು ಬರ್ತಾರೆ. XMLA ಅವರು ಘಾಟ್ಗೆ ಸಾರು ಬರ್ತಾರೆ ಸರ್. ಕಾರ್ಯಕ್ರಮ ನಡೆಯುವ ಸ್ಥಳ ಇಲ್ಲಿ ನಿರಾಶ್ರಿತ ಕಾಲನಿ, ಜುನೈದ್ ನಗರ್. ಒಂದು ನಿಮಿಷ, ಇದರ ಹೊರತಾಗಿ ಮತ್ತೆ ವಿಚಾರಗಳಿದೆ. ಈ ಕೃಷ್ಣಾ ನದಿ ಪ್ರವಾಹದ ಎಷ್ಟೋ ಕಾಲನಿಗಳು ಮನೆ ಕಳ್ಕೊಂಡಿದ್ದಾರೆ ಸುಮಾರು ಕಡೆ. ಇದೊಂದು ಪ್ರಾರಂಭ ಅಂತ ಹೇಳ್ತೀವಿ ನಾವು. ಮುಂದಿನ ದಿವಸದಲ್ಲಿ ಯಾರ್ಯಾರು ಮನೆಗಳು ಕಳ್ಕೊಂಡಿದ್ದಾರೋ ಎಲ್ಲರ ಪರವಾಗಿ ನಾವು ಹೋರಾಟ ಮಾಡಲು ಸಿದ್ಧವಾಗಿದ್ವಿ. ಇದು ರಾಜ್ಯ ಸರ್ಕಾರ ಮಾಡಿದ್ರೆ ಕಳೆದ ಬಾರಿ ನಾವು ವಿಕಾಸವಾದ ಮುಂದೆ ಧರಣಿ ಮಾಡಿದ್ವಿ ಈ ವಿಚಾರ ಬಗ್ಗೆ. ಈಗ ನಮ್ಗೆ ಫಲ ಸಿಗ್ತಾ ಇದೆ. ಈಗ ಸದ್ಯಕ್ಕೆ ಇದೊಂದು ಮನೆ ಪ್ರಾರಂಭ ಆಗುತ್ತೆ. ಉಳಿಕೆ ಮನೆ ಹಂತ ಹಂತವಾಗಿ ಜಮೀನು ಮಾಡ್ತಿದ್ರೆ ಒಪ್ಕೊಂಡಿದ್ದಾರೆ.
ಸರ್ ಎಷ್ಟು ಜನ ಕೊಡೋ ನಿರೀಕ್ಷೆಯಲ್ಲಿದ್ದೀರಿ? ಒಂದು 8,000 ರಿಂದ 10,000 ಜನ ಕೊಡ್ತಾ ಇದೀವಿ ಸರ್. ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಕಾರ್ಯಕ್ರಮಗಳು. 8,000 ರಿಂದ 10,000 ಜನ ಎಲ್ಲ ಸಮುದಾಯವು ಸೇರ್ತಾ ಇದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಸರ್. ಇಲ್ಲಿವರೆಗೂ ಯಾವುದು ಅಲ್ಲಿ ಅನುದಾನ ಕೊಟ್ಟಿಲ್ವಾ? ಇಲ್ಲ ಸರ್, ಯಾವುದೇ ರೀತಿ ಅನುದಾನ ಕೊಡ್ತಾ ಇಲ್ಲ. ಪಂಚಾಯತಿಯಲ್ಲಿ 2.75 ಕೊಡ್ತಾರೆ. 2.75 ಯಾವ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಅಲ್ಲ ಸರ್, ಮೂಲ ಯಾವ ಸೌಕರ್ಯಗಳು ಇಲ್ಲ. ಮಳೆ ಬಂದರೆ ಶೆಡ್ಡಿಂದ ಆಚೆ ಬಂದು ಜನ ಎಷ್ಟೋ ಜನ ನೀರಲ್ಲಿ ಹೋಗ್ತಾರೆ. ಹೆಣ್ಮಕ್ಳಿಗೆ ಹಾವು ಕಚ್ಚಿದೆ, ಸುಮಾರು ಹೆಣ್ಮಕ್ಳಿಗೆ ಹಾವು ಕಚ್ಚಿದೆ. ಆಮೇಲೆ ಬಿಸಿಲು ಕಾಲದಲ್ಲಿ ಯಾರು ಬಂದಕ್ಕಾಗ್ತಾರ ಪರಿಸ್ಥಿತಿ ನಿರ್ಮಾಣ. ಎಲ್ಲ ಕೂಲಿ ಕಾರ್ಮಿಕರು ವರ್ಗದಲ್ಲ ಜೀವನ ಮಾಡ್ತಾರೆ. ಎಷ್ಟು ವರ್ಷದಿಂದ ಈ ರೀತಿ ತೊಂದರೆ? 20 ವರ್ಷದಿಂದ ಸರ್. 20 ವರ್ಷದಿಂದ ಆದರೆ ನೀವು ಇಲ್ಲಿವರೆಗೆ ಯಾಕೆ ಧ್ವನಿ ಎತ್ತಲಿಲ್ಲ? ಇಲ್ಲ, ಧ್ವನಿ ಎತ್ತಾನೇ ಇದೀವಿ ಸರ್. ನಮ್ಮನ್ನು ಆಳದಂತ ನಮ್ಮಿಂದ ಓಟ್ ಕೊಂಡಂತ ಸರ್ಕಾರಗಳು ಯಾರಿಂದ ಧ್ವನಿ ಕೇಳ್ತಾ ಇಲ್ಲ. ಈ ಬಾರಿ ಕನಿಷ್ಠ 1.5 ವರ್ಷ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ. ಈಗ ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡ್ತಿದ್ದು ಜಮೀರ್ ಅಹಮದ್ ಸರ್ ಖುದ್ದಾಗಿ ಹೇಳಿದ್ದಾರೆ. 12 ತಾರೀಕು 4 ಗಂಟೆಗೆ ಶುಕ್ರವಾರ ಬೆಳಗ್ಗೆ ಬರ್ತಾ ಇರಲಿ.